ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಅದ್ದೂರಿಯಾಗಿ ಮುಕ್ತಾಯಗೊಂಡಿದೆ. ಈ ಬಾರಿ ದೊಡ್ಡ ಮನೆಗೆ ಒಟ್ಟು 17 ಮಂದಿ ಎಂಟ್ರಿ ಕೊಟ್ಟಿದ್ರು. ಈ ಪೈಕಿ ತ್ರಿವಿಕ್ರಮ್, ಹನುಮಂತು, ಮೋಕ್ಷಿತಾ ಪೈ, ಭವ್ಯ ಗೌಡ, ರಜತ್, ಕಿಶನ್ ಹಾಗೂ ಉಗ್ರ ಮಂಜು ಫೈನಲ್ ಹಂತವನ್ನ ತಲುಪಿದ್ರು. ಈ 6 ಮಂದಿಯ ಪೈಕಿ ಅಭಿಮಾನಿಗಳ ಆಸೆಯಂತೆ ಈ ಬಾರಿ ಹಳ್ಳಿ ಐದ ಹನುಮಂತ ಲಮಾಣಿ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಕಣ್ರಿ. ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದು ಇಡೀ ಕರ್ನಾಟಕ ಜನತೆಯ ಹೃದಯವನ್ನ ಗೆದ್ದಿದ್ದಾರೆ. ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಟ್ರೋಫಿ ತ್ರಿವಿಕ್ರಮ್ ಪಾಲಾಗಬೇಕಿತ್ತು. ತ್ರಿವಿಕ್ರಮ್ ಬಿಗ್ ಬಾಸ್ ಕಪ್ ಗೆಲ್ಲಬೇಕಿತ್ತು ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಬೇಸರ ಹೊರಹಾಕಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಹಾವೇರಿಯ ಹನುಮಂತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿದ್ದು ಹಳ್ಳಿ ಹೈದನಿಗೆ ಶುಭಾಶಯಗಳ ಸುರಿಮಳೆ ಬಂದಿದೆ ಕಣ್ರಿ. ಆದ್ರೆ ಮತ್ತೊಂದೆಡೆ ತ್ರಿವಿಕ್ರಮ್ ಫ್ಯಾನ್ಸ್ ಕೋಪಗೊಂಡಿದ್ದಾರೆ. ಜನರು ಆಟ ನೋಡಿ ವೋಟ್ ಹಾಕಲಿಲ್ಲ ಎಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಟ್ರೋಫಿ ತ್ರಿವಿಕ್ರಮ್ ಪಾಲಾಗಬೇಕಿತ್ತು. ತ್ರಿವಿಕ್ರಮ್ ಬಿಗ್ ಬಾಸ್ ಕಪ್ ಗೆಲ್ಲಬೇಕಿತ್ತು ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಬೇಸರ ಹೊರಹಾಕಿದ್ದಾರೆ ಕಣ್ರಿ. 5 ಕೋಟಿಗೂ ಹೆಚ್ಚು ವೋಟ್ ಪಡೆದ ಹನುಮಂತ ಬಿಗ್ ಬಾಸ್ ಶೋನಲ್ಲೇ ದಾಖಲೆ ಬರೆದ್ರು. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹನುಮಂತು ಗೆದ್ದು ಬೇಗಿದ್ರು. ಹನುಮನ ಗೆಲುವಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ತ್ರಿವಿಕ್ರಮ್ ಮೊದಲ ದಿನವೇ ಎಂಟ್ರಿ ಕೊಟ್ಟರು. ಆರಂಭದಿಂದಲೂ ಚೆನ್ನಾಗಿಯೇ ಆಟವಾಡಿದ್ದಾರೆ. ಕೆಲವಾರ ಬಿಟ್ಟು ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ್ರು. ಹನುಮಂತನಿಗೆ ಸಿಕ್ಕಿದ್ದು ಸಿಂಪತಿ ವೋಟ್ಗಳೇ ಎಂದು ತ್ರಿವಿಕ್ರಮ್ ಫ್ಯಾನ್ಸ್ ಹೇಳಿದ್ದಾರೆ. ತ್ರಿವಿಕ್ರಮ್ ರನ್ನರ್ ಅಪ್ ಎಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡುತ್ತಿದ್ದಂತೆ ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ತ್ರಿವಿಕ್ರಮ್ ನಿಜವಾದ ವಿನ್ನರ್ ಎಂದಿದ್ದಾರೆ. ಹನುಮಂತ ಗೆದ್ದಿದ್ದಕ್ಕೆ ತ್ರಿವಿಕ್ರಮ್ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ. ಜನ ಆಟಕ್ಕಿಂತ ಸಿಂಪತಿಗೆ ಸೋತು ಓಟು ಹಾಕಿದ್ರು ಎಂಬ ಕಮೆಂಟ್ ಕೂಡ ಮಾಡ್ತಿದ್ದಾರೆ ಕಣ್ರಿ. ಕಪ್ ಸಿಗಲಿಲ್ಲ ಎನ್ನುವುದಕ್ಕಿಂತ ಜನರ ಪ್ರೀತಿ ಗೆದ್ದಿದ್ದೆ ಖುಷಿ ಎಂದು ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ನನಗೆ ಹೊರಗೆ ನನ್ನ ಬಗ್ಗೆ ಜನರಿಗೆ ಇಷ್ಟು ಪ್ರೀತಿ ಇದೆ ಎಂಬುದು ಗೊತ್ತಾಗಿರಲಿಲ್ಲ. ಆದರೆ ನಾನು ಹೊರಗೆ ಬಂದ ಮೇಲೆ ಇಷ್ಟು ಜನರ ಪ್ರೀತಿ ನನ್ನ ಮೇಲಿದೆ ಎಂದು ಗೊತ್ತಾಯಿತು ಎಂದು ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ. ನನಗೆ ವಿನ್ನರ್ ಟ್ರೋಫಿ ಬಂದಿಲ್ಲ ಎಂಬ ಬಗ್ಗೆ ಸ್ವಲ್ಪ ಬೇಸರವಿದೆ. ಅಮ್ಮ ಹೇಳಿದ ಅದೊಂದು ಮಾತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮನ ಮುಟ್ಟಿದೆ. ಮಗನೇ, ಜನರ ಪ್ರೀತಿ ಗಳಿಸಿದ್ದೀಯಾ ಬಾ ಎಂದು ಅಮ್ಮ ಹೇಳಿದ್ರು. ವಿನ್ನರ್ ಯಾರೇ ಆಗ್ಲಿ ಸ್ಟೇಜ್ ಮೇಲೆ ಬಂದು ನಿಲ್ಲೋದಷ್ಟೇ ನಮ್ಮ ಎಫರ್ಟ್. ಕೋಟ್ಯಾಂತರ ಜನ ನನ್ನ ಆಟ ನೋಡಿ ವೋಟ್ ಮಾಡಿರುವುದು ಖುಷಿ ಇದೆ. ಸೀರಿಯಲ್ನಲ್ಲೂ ನನ್ನನ್ನು ಒಪ್ಕೊಂಡಿದ್ರು. ಇನ್ಮುಂದೆ ಬರುವ ಪ್ರಾಜೆಕ್ಟ್ಗಳಲ್ಲೂ ನನ್ನನ್ನು ಒಪ್ಕೊಳ್ಳಿ ಎಂದು ತ್ರಿವಿಕ್ರಮ್ ಜನರ ಬಳಿ ಹೇಳಿಕೊಂಡ್ರು.